ದಿಢೀರ್ ಅಂತ ದಾಡಿ ಬೇರೆ ಬಿಟ್ಬಿಟ್ಟಿದಿರಲ್ಲ, ಅದಕ್ಕೆ ನನಗೆ ಸರ್ ಯಾವಾಗ್ಲಿಂದ ದಾಡಿ ಬಿಟ್ರು? ನಾನು ಯಾವಾಗ್ಲಿಂದ ಬಿಟ್ಟಿದ್ದೀನಿ. ಒಳ್ಳೇದು ಒಳ್ಳೇದು. ಇಲ್ಲಿ ನೋಡಿ, ಟ್ರೈನಿಗೆ ಲೇಟ್ ಆಯ್ತು ಅಂತ ಯಾರು ಅವಸರವಾಗಿ ಹೋಗ್ಬಾರ್ದು. ನೀವು ಹೋಗಿ ಕೂತ್ಕೊಳ್ಳೋವರೆಗೂ ಟ್ರೈನ್ ಅಲ್ಲೇ ಇರುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ಎಲ್ಲಾರು ಇದ್ದು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ಬೇಕು. ಏನ್ ಮದನ್ ಸರ್, ಬರಲಾ? ಸರಿ, ನೀವು ತಿನ್ಲಿಲ್ವಾ? ಓ ಅಣ್ಣ ಇವತ್ತು ಉಪವಾಸ ಸರ್. ಒಂದ್ ಲೋಟ ನೀರು ಕುಡಿಯಲ್ಲ, ನೀವು ಊಟ ಮಾಡಿ. ಅಮ್ಮ ಸರ್ ಕರ್ಕೊಂಡು ಹೋಗು. ನನ್ನ ಪರಿಚಯನೇ ಮಾಡಿಸ್ಲಿಲ್ಲ. ನಮ್ಮ ಮಾವನವರು. ನಮಸ್ಕಾರ. ರಿಟೈರ್ಡ್ ಮ್ಯಾಜಿಸ್ಟ್ರೇಟ್. ಏನ್ ಮಾವ ಆಗ್ಲೇ ತಗೊಂಡ್ರ? ಇಲ್ಲ ಅಳಿ ಅಂದ್ರೆ ಇದ್ ನೀನ್ ಮಾಡಿದ್ದ? ಥ್ಯಾಂಕ್ಸ್. ಮಿಕ್ಕಿದೆಲ್ಲ ನೀನ್ ಎತ್ಕೊಂಬಾ ಪ್ಲೀಸ್. ತಾತ, ವಾಟ್ ಹ್ಯಾವ್ ಯು ಡನ್? ಯಾರಾದ್ರೂ ಬೇಗ ಬಂದು ಕ್ಲೀನ್ ಮಾಡಿ. ಬೇಡ ತಾತ, ಸ್ವಲ್ಪ ಆ ಕಡೆ ಹೋಗಿ. ಸಾರಿ, ಎಲ್ರು ನನ್ನ ಕ್ಷಮಿಸ್ಬಿಡಿ. ಇಟ್ಸ್ ಆಲ್ ರೈಟ್ ತಾತ, ಇಟ್ಸ್ ಆಲ್ ರೈಟ್. ಐ ಆಮ್ ಸೋ ಸಾರಿ. ಚಿಂತೆ ಮಾಡ್ಬೇಡಿ, ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ನಾನು ಅವ್ರ ಹತ್ರ ಹೇಳಿದ್ದು. ಪರವಾಗಿಲ್ಲ ಬಲ, ಅಷ್ಟಕ್ಕೆಲ್ಲ ಯಾಕೆ ಅಪ್ಸೆಟ್ ಆಗ್ತೀರಾ? ನಲ್ಲ ಬನ್ನಿ ಇಲ್ಲಿ. ಡೈನಿಂಗ್ ಟೇಬಲ್ ಮೇಲೆ ಒಂದು ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ನೋ ಮದನ್ ಸರ್. ಅವ್ರಿಗೆ ಗೊತ್ತಾಗ್ತಿಲ್ಲ, ನಮ್ಮಿಬ್ರಿಗೆ ಮಾತ್ರ ಇದು ಗೊತ್ತಾಗ್ತಿದೆ. ಬ್ಯೂಟಿಫುಲ್. ಓ ಹೌದಾ? ನಿಮ್ಗೇನ್ ಕಾಣಿಸ್ತಾ ಇದೆ? ನನಗೆ ಕುರಿ ಮತ್ತೆ ಮೀನ್ ಕಾಣ್ತಿದೆ. ಸರಿ, ನಿಮ್ಗೇನ್ ಕಾಣಿಸ್ತಿದೆ? ನನಗೆ ವಾವ್, ತುಂಬಾ ವಿಷಯ ಕಾಣಿಸ್ತಾ ಇದೆ. ಐ ಥಿಂಕ್ ನಲ್ಲ ಈಸ್ ಗೆಟಿಂಗ್ ಟು ದ ಮೂಡ್. ಕಮ್ ಆನ್ ನಲ್ಲ. ಬ್ಯೂಟಿಫುಲ್. ಕುರಿನ ಏನ್ ಮಾಡೋಣ? ಕುರಿನ ಕಡಿಯೋದಷ್ಟೇ. ಪ್ಲೀಸ್ ಆಕ್ಸೆಪ್ಟ್ ದಿಸ್ ಗಿಫ್ಟ್. Wow, that's a great piece of improvisation. Can I take a photograph of that? ವೈ ನಾಟ್? ಓಕೆ, ಯು ವಾಂಟ್ ಮೋರ್ ಹೈಟ್? But how do ಯು I ನೀಡ್ ಮೋರ್ ಹೈಟ್. ಎಸ್ ಎಸ್. ಇನ್ನು ಡಿಫ್ರೆಂಟ್ ಆಗಿ ಏನ್ ಮಾಡ್ಬೋದು? ಡಿಫ್ರೆಂಟ್ ಆಗಿ ಅಂದ್ರೆ ಡಿಫ್ರೆಂಟ್ ಆಗಿ ಈ ತರ. ವಾವ್, ಹ್ಯಾಟ್ಸ್ ಆಫ್. ಇಟ್ಸ್ ನೈಸ್. ಟಾಯ್ಲೆಟ್ ಅಂದ್ರೆ ಬಾತ್ರೂಮ್ ಎಲ್ಲಿದೆ? ಇಲ್ಲಿ ಈ ಕಡೆ ಇದೆ ನೋಡಿ. ಥ್ಯಾಂಕ್ ಯು. ಅದೇ ನಾನು ಹೇಳ್ತಿದ್ದನಲ್ಲ, ₹100 ಜಾಸ್ತಿ ಮಾಡಿದ್ರೆ 2 ವರ್ಷ ಸುಮ್ಮನೆ ಇರ್ತಾರಲ್ಲ. ಆಹಾ, ಹಿಂಗೆ 100 ಎತ್ ಕೊಡ್ತಾ ಇದ್ರೆ ನಾಳೆ ನಮ್ಮ ಮೊಮ್ಮಕ್ಕಳು ಶ್ರೀಮಂತರಾಗಿರೋದಿಲ್ಲ, ವರ್ಕರ್ಗಳಾಗ್ಬಿಡ್ತಾರೆ. ಹೌದಲ್ವಾ? ಇಲ್ಲ ಅಂದ್ರೆ ಸ್ಟ್ರೈಕ್ ನೋಟಿಸ್ ನ ಕೊಟ್ಬಿಡ್ತಾರೆ. ಏನ್ ಬಿಟ್ಬಿಡ್ತಾರೆ? ಅದಕ್ಕೂ ಮುಂಚೆ ನಾವು ಲಾಕ್ಔಟ್ ಅನ್ನ ಅನೌನ್ಸ್ ಮಾಡ್ಬಿಡೋಣ. ಆದ್ರೆ ಅದು ಬ್ರಹ್ಮಾಸ್ತ್ರ, ರಹಸ್ಯವಾಗಿರ್ಬೇಕು. ಲಾಕ್ಔಟ್ ಮಾಡೋದಕ್ಕೆ ಗೌರ್ಮೆಂಟ್ ಬಿಡ್ತಾರಾ? ಕೆಲ್ಸಗಾರರ ಪರವಾಗ್ತಾನೆ ನಿಲ್ತಾರೆ. ನೀವು ಬೇರೆ ಯಜಮಾನ್ರೆ, ಸೈಡ್ ಹೊಡಿಯೋ ತರ ನಾಟಕ ಮಾಡ್ತಾರೆ. ಅದು ಅಲ್ಲದೆ ಅದನ್ನೆಲ್ಲ ತಂದ್ಕೊಟ್ಟಿರೋದು ನಾವೇ ತಾನೇ, ಇನ್ನೇನ್ ಕೆಲ್ಸ ಮಾಡೋರ ತಂದ್ಕೊಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರ ತೊಂದರೆ ಕೊಡಲ್ಲ ಅಂತ ಗ್ಯಾರಂಟಿ ಕೊಡಕ್ಕಾಗುತ್ತಾ? ಖಂಡಿತವಾಗ್ಲು ರಾಜಕೀಯದವ್ರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಆದ್ರೆ ಇವ್ರಿಗೆ ತಿಂಗಳು ಕೊಡೋದೆಲ್ಲ ಬೇಡಪ್ಪ. ಗೌರ್ಮೆಂಟ್ ಸ್ಟ್ರೈಕ್ ಮಾಡೋ ತಪ್ಪು ಅಂತ ಹೇಳುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ಇಲ್ಲಿ ನೋಡಿ, ನಾನಿರೋವರೆಗೂ ಕೆಲ್ಸಗಾರಿಗೆ ಸಂಬಳ ₹910. ಅದ್ರ ಮೇಲೆ ಒಂದ್ ನಯಾ ಪೈಸೆನ ಜಾಸ್ತಿ ಮಾಡಲ್ಲ. ನೀವ್ ಯಾರು ಜಾಸ್ತಿ ಮಾಡಬಾರ್ದು. ಏನಪ್ಪ ಸೌಂಡ್ ಅದು? ಅದೇನು ಇಲ್ಲ, ಕೆಳಗಡೆ ಪಾಪ ಆರ್ಟಿಸ್ಟ್ಗಳಿಗೆ ಪಾರ್ಟಿ ಕೊಡ್ತಿದ್ದಾಳಲ್ಲ, ಅದ್ರಲ್ಲಿ ಯಾರಾದ್ರೂ ಶಬ್ದ ಮಾಡಿರ್ಬೇಕು. ಏನೋ ಶಬ್ದ ಬಂತು ನೋಡಯ್ಯ. ಅದು ಎಲ್ಲಾ ಬಾಗ್ಲು ಒಂದೇ ತರ ಇದೆಯಾ? ಬಾತ್ರೂಮ್ ಯಾವ್ದು ಅಂತ ಗೊತ್ತಾಗದೆ ಹುಡ್ಕೊಂಡು ಇಲ್ಲಿ ತನಕ ಬಂದೆ. ಅದು ನನ್ನ ಹತ್ರ ಕೇಳ್ಬೋದಲ್ವಾ? ಸ್ಟ್ರೈಟ್ ಇಲ್ಲ ಆಗಿ ಇಲ್ಲ, ಹೋಗಿ. ನನಗೆ ಸಿಕ್ತೋದು. ಥ್ಯಾಂಕ್ ಯು. ನೈಸ್ ಬುಕ್ಸ್. ಎಲ್ಲಾ ಬುಕ್ಸ್ನ ನೀವು ಓದಿದ್ದೀರಾ? ಡೆಕೋರೇಷನ್ ಇಟ್ಟಿದ್ದೀನಿ ಅನ್ಕೊಂಡ್ರಾ? ಐ ಆಮ್ ಲುಕ್ ಸ್ಟುಪಿಡ್, ಬಟ್ ಐ ಆಮ್ ನಾಟ್. ನೋ, ಐ ಡಿಡ್ಂಟ್ ಮೀನ್ ದಟ್. ಐ ಆಮ್ ಟೆರಿಬಲಿ ಸಾರಿ. ನಾನು ನಿಮ್ಮ ಹತ್ರ ಒಂದು ಹೇಳಬೇಕು. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೆಲ್ಪ್ ಮಾಡೋಕ್ಕಾಗತ್ತಾ? ಏನ್ ಹೇಳ್ತಿರೋ ಅಂತ ಗೊತ್ತಿಲ್ಲದೆ ಹೇಗೆ ಹೆಲ್ಪ್ ಮಾಡೋಕ್ಕಾಗತ್ತೆ? ಸಾರಿ ಹೇಳಬೇಕು ನಾನು, ಬಟ್ ಅದನ್ನೆಲ್ಲ ಹೇಳಿ ಅಭ್ಯಾಸ ಇಲ್ಲ. ಏನಕ್ಕೆ? ಎಲ್ಲದಕ್ಕೂ ಅವತ್ತು ರೋಡಲ್ಲಿ, ಇವತ್ತು ಮನೇಲಿ. ಸಾರಿ. ಒಂದ್ಸರಿನೂ ಸಾರಿ ಕೇಳಿಲ್ಲ ಅಂದ್ರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ತುಂಬಾ ಸಲ ಹೇಳಿದ್ರಲ್ಲ. ನನ್ಗೂ ನೀವು ಫೇವರ್ ಮಾಡಬೇಕು. ಹೇಳಿ. ಒಂದಲ್ಲ 2. ಒಂದು, ನನ್ನ ಸ್ಟುಡಿಯೋಗೆ ನೀವು ಬರಬೇಕು. ಇದೇನಿದೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಎಲ್ಲಿ ನಿಮ್ ಸ್ಟುಡಿಯೋ? ಬನ್ನಿ. ಇಲ್ಲಿ ಬನ್ನಿ.
ಇದೇ ನನ್ನ ಸ್ಟುಡಿಯೋ. ಬಲಗಾಲಿಟ್ಟು ಬಂದಾಯ್ತು. ಫೇವರ್ ನಂಬರ್ 2. ನೀವು ನನಗೆ ಚಿತ್ರ ಬಿಡಿಸ್ಕೊಡ್ಬೇಕು. ಕಂಪ್ಯೂಟರ್ನಲ್ಲ, ಕ್ಯಾನ್ವಾಸ್ ಅಲ್ಲಿ. ರೀಸೆಂಟ್ ಆಗಿ ನೀವು ನೋಡಿ ಎಂಜಾಯ್ ಮಾಡಿದ್ದು, ನೀವು ನೋಡಿ ಅಟ್ರಾಕ್ಟ್ ಆಗಿರೋದು, ನಿಮ್ಮನ್ನ ಅಫೆಕ್ಟ್ ಮಾಡಿದ್ದು ಯಾವ್ದಾದ್ರೂ ಪರವಾಗಿಲ್ಲ. ಬರೀ ಸ್ಕೆಚ್ ಬರೆದ್ರೂ ಪರವಾಗಿಲ್ಲ. ಪ್ಲೀಸ್. ನಾನು ಆರ್ಟಿಸ್ಟ್ಗೆ ಬೆಲೆ ಕೊಡದೇ ಇರೋ ಹುಡುಗಿ ಅಲ್ಲ. ನಾನು ಶ್ರೀಮಂತರ ಹುಡುಗಿನೇ. ಆದ್ರೆ ಶ್ರೀಮಂತಲು ಅಂತ ಕೊಬ್ಬಿಲ್ಲ. ನಾನು ನಮ್ಮಪ್ಪನ ಥರ ಅಲ್ಲ, ನಮ್ಮಮ್ಮನ ಥರ. ಸಾರಿ, ನಿಮ್ಮನ್ ಬಿಟ್ಬಿಟ್ಟೆ ನಾನು ಮನೆಗೆ ಹೋಗ್ಬೇಕು. ಬರ್ತೀನಿರು. ನಾನು ಕೆಳಗಿರ್ತೀನಿ. ಅಯ್ಯ. ಗುಡ್ ನೈಟ್. ನಾನು ಕೇಳಿದ್ದು ಗುಡ್ ನೈಟ್. ಇದ್ರಲ್ಲಿ ಏನ್ ತಪ್ಪಿದೆ? ಗುಳ್ಳೆನಾರಿ ಮಾಡೋ ಕೆಲಸನ ಕಂಡಿಡಿಯೋದಕ್ಕೆ ಒಬ್ರನ್ನ ಕಳಿಸ್ಲೇಬೇಕು. ಎಲ್ಲ ಕೆಲ್ಸಗಾರಗೋಸ್ಕರ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ ಸಾಗ? ನನ್ನ ಕೇಳಿದ್ರೆ ತಪ್ಪೇನೆ. ನಾವೀಗ ಕೇಳ್ತಾ ಇರೋದು ಲಾಕೌಟ್ ಸಮಸ್ಯೆನ ಹೇಗ್ ಬಗೆಹರಿಸ್ಬೇಕು ಅಂತ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದ್ರ ಬದಲಾಗಿ ಗುಳ್ಳೆನರಿ ತರ ಸಂಚಾಕೋದಲ್ಲ ನಮ್ ಕೆಲ್ಸ ಅಲ್ಲ. ಬಾಳಿದ್ರೆ ಸಿಂಹ ತರ ಬಾಳ್ಬೇಕು, ಆಯ್ತಾ? ಏನ್ ಸಾಗ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಡೀಲ್ ಮಾಡೋದ್ರಲ್ಲಿ ತಪ್ಪೇನಿದೆ? ಬುದ್ಧಿವಂತಿಕೆಯಿಂದ ಏನ್ ಕೆಲಸ ಬೇಕಾದ್ರೂ ಮಾಡೋದಕ್ಕೆ ನನ್ನ ರಾಜಕೀಯ ವ್ಯಕ್ತಿ ಅಲ್ಲ ನಾನ್. ಹಲೋ. ಅಯ್ಯಯ್ಯಯ್ಯ, ರಾಂಗ್ ನಂಬರ್. ಇಡಪ್ಪ ಫೋನ್ನ. ರಾಂಗ್ ನಂಬರ್ ಸಗ. ಕರೆಕ್ಟ್, ನಾನು ಅದನ್ನ ಹೇಳ್ತಾ ಇದ್ದೆ. ಬಾಲ ತುಂಬಾ ನಿಯತ್ತಾಗಿರುವಂತ ಹುಡುಗಿ. ಅವಳನ್ನ ಈ ತರ ಕೆಲ್ಸಕ್ಕೆಲ್ಲ ಬಳಸ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಓ, ಅಷ್ಟ್ರ ಮಟ್ಟಿಗೆ ಹೋಯ್ತಾ ಸಾಗ? ಇದೇನ್ ನೀನು ಹೀಗೆ ಮಾತಾಡ್ತೀಯ? ಅಲ್ಲಿವರೆಗೂ ಇಲ್ಲಿವರೆಗೂ ಅಂತ. ನಂಬಿಕೆಗೆ ಕೊನೆ ಇಲ್ಲ. ಪ್ರೀತಿ ಇಲ್ವಲ್ಲ? ಇದ್ಯಾಕೋ ಬೇರೆ ಪದ ಹೇಳೋ ತರ ಇದೆಯಲ್ಲ. ಏ ಪವನ ಕುಮಾರ, ನಿನ್ನ ಹ? ಈಗ ನೀನು ನಾನು ಬೀದಿ ನಾಟಕಕ್ಕೆ ಬೇಕಾಗಿರೋಂತ ಹಣ ಖರ್ಚಿನ ಬಗ್ಗೆ ಮಾತಾಡ್ಬೇಕು. ಬೇಕಾ ಅದ್ರ ಬಗ್ಗೆ ಮಾತಾಡು. ಒಂದ್ ಐಡಿಯಾ. ನಮ್ ಕಂಪ್ನಿಗೆ ಕೋಕೋ ಪೆಪ್ಸಿನ ಯಾರು ಸ್ಪಾನ್ಸರ್ ಮಾಡಿ ಅಂತ ಹೇಳನ್ವಾ? ಸರಿಯಾಗಿ ಹೇಳ್ದೆ. ಮತ್ತ್ಯಾಕೋ ಕೆಂಪು ಬಾವುಟನ ಹಿಡ್ಕೋತ್ಯಾ? ಬಿಳಿ ಬಾವುಟನ ಹಿಡಿಬೋದು ತಾನೆ? ಖರ್ಚು ಅಂತ ಹೇಳಿದ್ರೆ ಬರೋರೇನ್ 5 ಸ್ಟಾರ್ ಹೋಟೆಲ್ ಕೇಳ್ತಾರೆ? ಅದೇ ಕೇಳ್ತಾರೆ. ನಲ್ಲ ಹೇಳಿದ್ರೆ 4 ಇಡ್ಲಿ ತಿನ್ಕೊಂಡು ಅಲ್ಲೇ ಉಳ್ಕೋತಾರೆ. ಸರಿ, ಜಾಗ ಇದೆ, ಓಕೆ. ಇಡ್ಲಿಗೆ ವ್ಯವಸ್ಥೆ ಏನು? ಇಲ್ಲಿ ನೋಡಿ, 200 ಜನ ಅಂತೂ ಬಂದೇ ಬರ್ತಾರೆ. ಬೇಸಿಕ್ ಕಮ್ಯುನಿಟೀಸ್ ಮಾಡಿದ್ರು ಕೂಡ ಎಷ್ಟು ಸಾವಿರ ಖರ್ಚಾಗ್ಬೋದು? 18,000 ಆಗತ್ತಾ? 18,000 ಆಗತ್ತಾ ಅಂತ ಕೇಳ್ದೆ. ಯಾವಾಗ ಬಂದೆ ನೀನು ಬೆಕ್ಕಿನ ತರ? ಅರ್ಥ ಆಗಿಲ್ಲ? ನೋ ಐ ಆಮ್ ಸಾರಿ. ಯಾವಾಗ ಬಂದ್ರಿ? ತುಂಬಾ ನಿಯತ್ತಾಗಿರೋ ಹುಡುಗಿ ಅಂತ ನೀವು ಹೇಳಿದ್ರಿ. ಅದಲ್ದೆ ಬೇರೇನೋ ಅರ್ಥದಲ್ಲಿ ಮಿಸ್ಟರ್ ಪೌನ್ ಹೇಳ್ತಾ ಇದ್ರು. ಅವಾಗ್ಲೇ ನಾನು ಸರಿ, ಅದನ್ನ ಬಿಡಿ, ಅದು ನಮ್ಮ ಪರ್ಸನಲ್ ವಿಷಯ. ನಿಮ್ಗೆ 18,000 ಓಕೆನಾ? ಏನಕ್ಕೆ? ನೀವು ಬೀದಿ ನಾಟಕ ಆಡೋದಕ್ಕೆ. ಇಲ್ಲಿ ನೋಡೋ, ಕೋಲಾ ಸ್ಪಾನ್ಸರ್ ಇರ್ತಾರ ಅಂತ ಕೇಳ್ದೆ. ಬಾಲ ಸ್ಪಾನ್ಸರೇ ಬಂದ್ರು. ಬಾಲ ಅಲ್ಲ, ನಲ್ಲ ಸ್ಪಾನ್ಸರ್. ಅದೇಗೆ? ಇದು ನಿಮ್ ದುಡ್ಡೇನೆ. ನೀವವತ್ತು ನಮ್ಮನೆಗ್ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಮಾಡಿದ ಪೇಂಟಿಂಗ್ ನ ಇಂಟರ್ನೆಟ್ ಅಲ್ಲಿ ನಾನು ಸೇಲ್ ಮಾಡ್ಬಿಟ್ಟೆ. ಹಲೋ, ಇಂಡಿಯನ್ ಫುಡ್ ಕಂಪನಿ ಅವ್ರ ಪ್ರಮೋದಲ್ಲಿ ಹಾಕೋದಕ್ಕೆ 20,000 ರೂಪಾಯಿ ಕೊಟ್ಟು ತಗೊಂಡ್ರು. ನಿಜನಾ? ನೀವ್ ಈ ತರ ಕೇಳ್ತೀರಾ ಅಂತ ನನಗ್ ಗೊತ್ತು. ಅದಕ್ಕೆ ಎಲ್ಲಾನು ತಗೊಂಡ್ ಬಂದೆ. ಏನಿದು? ರಶೀದಿ. ಓ, ಸೋಲ್ಡ್ ಫಾರ್ 20,000. ಅದ್ ಸರಿ, ಆಗ್ಲೇ ನೀವು 18,000 ಅಂತ ಹೇಳಿದ್ರಿ. ಇನ್ 2,000 ಎಲ್ಲೋಯ್ತು? ಹಾಯ್, ಇದು ಬಿಸ್ನೆಸ್ ಡೀಲ್. ಏನ್ರಿ, ನನ್ಗೆ 10% ಕಮಿಷನ್ ಆದ್ರೂ ಬೇಡ್ವಾ? ಎಷ್ಟೇ ಆದ್ರೂ ವ್ಯಾಪಾರಿ ಮಗಳಲ್ವಾ? ನಿಜಾನೇ ತಾನೇ ಹೇಳ್ದೆ. ಅಯ್ಯೋ ಬಿಡಿ ಸಗ, 2,000 ತಾನೇ ಕಡಿಮೆ ಆಗ್ತಿರೋದು. ಇನ್ನ 18,000 ಇದೆಯಲ್ಲ, ಅದ್ರಲ್ಲಿ ನಾಟಕನ ಜೋರಾಗಿ ಮಾಡೋಣ. 18,000 ಬರೀ ಅಡ್ವಾನ್ಸ್ ಅಷ್ಟೇ. ಇನ್ನೂ ಜಾಸ್ತಿ ದುಡಿಬಹುದು. ನಿಮ್ ಟ್ಯಾಲೆಂಟ್ ನ ತೋರಿಸಿ ನಮ್ಮನೇಲೆ ದುಡ್ಡಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ವಾ? ನಿಮ್ಮಪ್ಪ ಕೆಲಸದವರಿಂದ ಕಿತ್ಕೊಂಡು ಈ ರೀತಿ ಮಾಡೋದೆಲ್ಲ ನೋಡಿ ಹೊಟ್ಟೆ ಉರಿತಾ ಇದೆ. ನಾನು ಇಲ್ಲಿ ಬರ್ಲೇಬಾರ್ದಾಗಿತ್ತು. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರಾ? ಗುಡ್ ಮಾರ್ನಿಂಗ್ ಮೇಡಮ್. ಇಲ್ಲಿ ನೋಡಿ, ನಮ್ಮಪ್ಪ ಏನೇ ಹೇಳಿದ್ರು ಸರಿ ಅಂತ ಹೇಳಿ, ಓಕೆ? ಸರಿ ಅಂತ ಹೇಳೋಂಗಿದ್ರೆ ನಾನು ಬೀದಿಲಿ ನಾಟಕನೇ ಮಾಡಬಾರ್ದು. 910 ರೂಪಾಯಿ ತಗೊಂಡು ಜೀತದಾಳಾಗಿರ್ಬೋದಾಗಿತ್ತಲ್ಲ. ಓ, ಇಲ್ಲಿ ನಿಜಾನೇ ಮಾತಾಡಬಾರ್ದಾ? ಸ್ವಲ್ಪ ಹೊತ್ತು ಮಾತಾಡಬಾರ್ದು, ಅಮೌಂಟ್ ಬರೋವರೆಗೂ. ಒಳ್ಳೆ ವಿಷಯಕ್ಕೆ ತಾನೇ ದುಡ್ಡು ಬರ್ತಿದೆ. ಐ ಮೀನ್ ಫಾರ್ ಗುಡ್ ಕಾಸ್. ಕಲಾವಿದ್ರು ಬೆಲೆಗೆ ಹೋಗ್ಬಾರ್ದು. ಹಾಯ್, ಕಲೆ ಬೆಲೆಗೆ ಹೋಗ್ಬೋದು. ಆಫೀಸಿಗೆ ಬರೋರು ನಿಮ್ಮ ಚಿತ್ರಕಲೆಗಳನ್ನ ನೋಡಿ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಯಾರ ಬಾಯಿ ಮೇಲೆ ಯಾರು ಇಟ್ಕೊಂಡ್ರು?
ಕಾಮಿಡಿ